ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ವಿದ್ಯಾವಂತರ ವಲಯದಲ್ಲಿ ಧರ್ಮ ಮತ್ತು ರಿಲಿಜನ್ ಎರಡಕ್ಕೂ ಇರೋ ವ್ಯತ್ಯಾಸವನ್ನು ನಾವು ಕನ್ಫ್ಯೂಷನ್ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ರಿಲಿಜನ್ ಅಂತ ಹೇಳುವಾಗ ಕನ್ನಡದಲ್ಲಿ ಧರ್ಮ ಅಂತೀವಿ, ತಪ್ಪು. ಸೊ ಪೂಜಾ ಪದ್ಧತಿ ಬೇರೆ, ಧರ್ಮ ಬೇರೆ. ಮೋಕ್ಷ ಅಥವಾ ರಿಲಿಜನ್ ಅಂದರೆ ವೇ ಆಫ್ ವರ್ಷಿಪ್, ಧರ್ಮ ಅಂದರೆ ವೇ ಆಫ್ ಲೈಫ್. ಪೂಜಾ ಪದ್ಧತಿಯಲ್ಲಿ ಸ್ವಾತಂತ್ರ್ಯ ಇದೆ ಹಿಂದುತ್ವದಲ್ಲಿ ಮಾತ್ರ, ಆದರೆ ಧರ್ಮದಲ್ಲಿ ಎಲ್ಲರೂ ಒಂದಾಗಬೇಕು. ಧರ್ಮದಲ್ಲಿ ಸ್ವಾತಂತ್ರ್ಯ ಇಲ್ಲ. ನನ್ನ ಪ್ರಶ್ನಲ್ಲೇ ನೀನು ಹಲ್ಲುಜ್ಜುಗೋ ಅಂದರೆ ಎಂಥ ಅಸಹ್ಯ ಆಗುತ್ತೋ. ನಾನು ಪೂಜೆ ಮಾಡಿದ್ದೇವರನ್ನೇ ನೀನು ಪೂಜೆ ಮಾಡಬೇಕು ಹಠ ಹಿಡಿದ್ರೆ, ಇಲ್ಲಾಂದ್ರೆ ನಿನ್ನನ್ನು ಮತಾಂತರ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ನನ್ನು ಭಯೋತ್ಪಾದನೆ ಮಾಡಿ ಕೊಂದು ಹಾಕ್ಬಿಡ್ತೀನಿ ಅಂತಂದ್ರೆ ನನ್ನ ಪ್ರಶ್ನಲ್ಲೇ ನೀನು ಹಲ್ಲುಜ್ಜು ಅಂತ ಹೇಳಿದೆ. ನನ್ನಿಷ್ಟ ಬಂದಂಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನನ್ನಿಷ್ಟ ಬಂದಂಗೆ ಕಾರ್ ಓಡಿಸ್ತೀನಿ ಅಂತಂದ್ರೆ, ದೇವ್ರ ಮನೆಯಲ್ಲಿ ನನ್ನಿಷ್ಟ ಬಂದಂಗೆ ಪೂಜೆ ಮಾಡೋದು ರಿಲಿಜನ್. ಆದರೆ ಧರ್ಮ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಒಂದ್ಸಲಿ ರೋಡ್ ರೂಲ್ಸ್ ಮಾಡಿದ್ಮೇಲೆ ನೀನು ಕ್ರಿಶ್ಚಿಯನ್ನೇ ಇರು, ಬ್ರಾಹ್ಮಣನೇ ಇರು, ಏನೇ ಇರು, ಬಿಜೆಪಿ ಇರು, ಕಾಂಗ್ರೆಸ್ ಇರು, ಎಲ್ಲರಿಗೂ ಸಂಬಂಧಪಟ್ಟಿದ್ದು ಧರ್ಮದ ನಿಯಮಗಳು. ರಾಮನನ್ನ ನಾವು ನನ್ನ ಪೂರ್ವಜ, ಇಲ್ಲಿಯ ನನ್ನ ಜೀವನಕ್ಕೆ ಆದರ್ಶ, ಈ ಅರ್ಥದಲ್ಲಿ ಎಲ್ಲರೂ ಕೂಡ ರಾಷ್ಟ್ರೀಯ ಮಹಾಪುರುಷನಾಗಿ ರಾಮನನ್ನ ಒಪ್ಕೊಳ್ಬೇಕು. ನಮ್ದು ಪೂಜಾ ಪದ್ಧತಿ ಬದಲಾವಣೆ ಆಗಲಿ, ಅದಕ್ಕೆ ಸ್ವಾತಂತ್ರ್ಯ ಇದೆ ಹಿಂದುತ್ವದಲ್ಲಿ. ಯಾರು ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡ್ಬೋದು. ಆದರೆ ರಾಷ್ಟ್ರೀಯತೆ ಅಥವಾ ಸಂಸ್ಕೃತಿ ಅಥವಾ ಇತಿಹಾಸ ಇದು ನಮ್ದೆಲ್ಲರದು ಒಂದೇ. ಇದು ನಾನು ಹೇಳಿರುವಂಥ ಮಾತು, RSS ಹೇಳ್ತಾ ಇರೋದು ಅದೇ ಮಾತು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ವಿದ್ಯಾವಂತರ ವಲಯದಲ್ಲಿ ಧರ್ಮ ಮತ್ತು ರಿಲಿಜನ್ ಎರಡಕ್ಕೂ ಇರೋ ವ್ಯತ್ಯಾಸವನ್ನು ನಾವು ಕನ್ಫ್ಯೂಷನ್ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ರಿಲಿಜನ್ ಅಂತ ಹೇಳುವಾಗ ಕನ್ನಡದಲ್ಲಿ ಧರ್ಮ ಅಂತೀವಿ, ತಪ್ಪು. ರಿಲಿಜನ್ ಅನ್ನೋದು ಪೂಜಾ ಪದ್ಧತಿಗೆ ಸಂಬಂಧಪಟ್ಟಿರೋದು. ನಮ್ಮ ಭಾರತೀಯ ಸಂದರ್ಭದಲ್ಲಿ ಯಾವುದೂ ರಿಲಿಜನ್ ಇಲ್ಲ. ನಮ್ಮ ಭಾರತೀಯ ಸಂದರ್ಭದಲ್ಲಿ ಪೂಜಾ ಪದ್ಧತಿಗೆ ಸಂಬಂಧಪಟ್ಟಂತೆ ನಾವು ಬಳಸಬೇಕಾಗಿರೋ ಪದ ಮೋಕ್ಷ. ಚತುರ್ವಿಧ ಪುರುಷಾರ್ಥದಲ್ಲಿ ಧರ್ಮ ಬೇರೆ ಇದೆ, ಮೋಕ್ಷ ಬೇರೆ ಇದೆ ಅನ್ನೋದು ನಮಗೆ ಗೊತ್ತು. ಹೊರಗಡೆ ಕ್ರಿಶ್ಚಿಯನ್, ಇಸ್ಲಾಂ ಮತ್ತು ಯಹೂದಿಯ ಮೂರನ್ನ ರಿಲಿಜನ್ ಅಂತ ಕರೀತಾರೆ. ಅವರು ಏನು ರಿಲಿಜನ್ ಅಂತ ಹೇಳ್ತಾರೆ, ಅದಕ್ಕೆ ಸಂವಾದಿಯಾದಂಥ ಪದ ಭಾರತೀಯ ಸಂದರ್ಭದಲ್ಲಿ, ಹಿಂದೂ ಸಂದರ್ಭದಲ್ಲಿ ಇರೋದು ಮೋಕ್ಷ, ಧರ್ಮ ಅಲ್ಲ. ಯಾಕೆಂದರೆ ಮೋಕ್ಷ ಅನ್ನೋದು ಪೂಜಾ ಪದ್ಧತಿಗೆ ಸಂಬಂಧಪಟ್ಟಿದ್ದು. ಪೂಜಾ ಪದ್ಧತಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 4 ವ್ಯವಸ್ಥೆ ಇದೆ. ಒಂದು ಮತ, ಇನ್ನೊಂದು ಪಂಥ, ಇನ್ನೊಂದು ದರ್ಶನ, ಇನ್ನೊಂದು ಭಕ್ತಿ. ಈ 4 ಪೂಜಾ ಪದ್ಧತಿಗೆ ಸಂಬಂಧಪಟ್ಟಿದ್ದು. ಮತ ಬೇರೆ, ಪಂಥ ಬೇರೆ, ದರ್ಶನ ಬೇರೆ. ಬೌದ್ಧ ರಿಲಿಜನ್ ಅಲ್ಲ, ಸಿಖ್ ಮತ ಅಲ್ಲ. ಸಿಖ್ ಅನ್ನೋದು ಪಂಥ, ಬೌದ್ಧ ಅನ್ನೋದು ದರ್ಶನ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಶುದ್ಧಾದ್ವೈತ, ದ್ವೈತಾದ್ವೈತ, ಈ 6 ಮಾತ್ರ ಮತಗಳು. ಹೀಗೆ ಮತ, ಪಂಥ, ದರ್ಶನ ಮತ್ತು ಭಕ್ತಿ, ಈ 4 ರಿಲಿಜನ್ಗೆ ಸಂವಾದಿಯಾಗಿದ್ದು. ಅಂದರೆ ಇಲ್ಲ 2 ತಪ್ಪು ಮಾಡ್ತಾ ಇದ್ದೀವಿ. ಒಂದು ರಿಲಿಜನ್ ಅನ್ನು ಧರ್ಮ ಅಂತ ಹೇಳ್ತಾ ಇದ್ದೀವಿ, ಮತ್ತು ಭಾರತೀಯ ಸಂದರ್ಭದಲ್ಲಿ ಪೂಜಾ ಪದ್ಧತಿನಲ್ಲಿ ರಿಲಿಜನ್ಗಳು ಯಾವುದು ಇಲ್ಲ ಅನ್ನೋದನ್ನು ಮರೀತಾ ಇದ್ದೀವಿ. ಹಿಂದೂ ಸಂದರ್ಭದಲ್ಲಿ ರಿಲಿಜನ್ಗಳು ಯಾವುದೂ ಇಲ್ಲ. ಸೊ ಪೂಜಾ ಪದ್ಧತಿ ಬೇರೆ, ಧರ್ಮ ಬೇರೆ. ಮೋಕ್ಷ ಅಥವಾ ರಿಲಿಜನ್ ಅಂದರೆ ವೇ ಆಫ್ ವರ್ಷಿಪ್, ಧರ್ಮ ಅಂದರೆ ವೇ ಆಫ್ ಲೈಫ್, ಜೀವನ ಪದ್ಧತಿ. ಜೀವನ ಪದ್ಧತಿಗೆ ಸಂಬಂಧಪಟ್ಟಂತೆ ಬಂದಾಗ ದೇವರು ಬೇಕಾಗೇ ಇಲ್ಲ, ಇದ್ರೂ ಸಂತೋಷ, ಆದರೆ ಇರಲೇಬೇಕು ಅಂತಿಲ್ಲ. ಉದಾಹರಣೆಗೆ ಇದೊಂದು ಧರ್ಮ ಇಲ್ಲಿ ನಡೀತಾ ಇದೆ, ನಾನು ನಿಮ್ಮೆದುರುಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಒಪ್ಪಿಗೆ ಆಗ್ತಾ ಇದೆಯೋ, ಬಿಡ್ತಾ ಇದೆಯೋ, ಹಸುವಾಗ್ತಾ ಇದೆಯೋ, ಮತ್ತೊಂದು, ಆದರೂ ಕೂಡ ಮರ್ಯಾದೆಗೆ ನೀವು ಅಂಜಿ ಕೂತಿದ್ದೀರಿ. ಸಮಯಕ್ಕೆ ಸರಿಯಾಗಿ ಶುರು ಆಯಿತು, ಮೈಕು ಮತ್ತೊಂದು, ಎಲ್ಲರೂ ಬಂದರು, ಇದಕ್ಕೆ ಸಭಾಧರ್ಮ ಅಂತಾರೆ. ಇಲ್ಲಿ ಯಾವ ರಿಲಿಜನ್ ತಗೊಂಬರೋಣ? ಸಭಾಧರ್ಮ ಅಂದಾಗ ಇಸ್ಲಾಮೋ, ಕ್ರಿಶ್ಚಿಯನ್ನೋ, ಬೌದ್ಧನೋ, ಜೈನನೋ, ದ್ವೈತನೋ, ಅದ್ವೈತನೋ ಯಾವುದೂ ಅಲ್ಲ. ಪೂಜಾ ಪದ್ಧತಿ ಇಲ್ಲಿ ಬೇಕಾಗೇ ಇಲ್ಲ. ಸಭೆಯಲ್ಲಿ ನಡೆದುಕೊಳ್ಳಬೇಕಾದಂಥ ಒಂದು ನಡವಳಿಕೆಗೆ ಸಭಾಧರ್ಮ. ಪುತ್ರ ನಡ್ಕೊಳ್ಬೇಕಾಗಿರೋ ನಡವಳಿಕೆಗೆ ಪುತ್ರ ಧರ್ಮ. ಪುತ್ರ ಧರ್ಮ ಅಂದಾಗ ರಾತ್ರಿ 9 ಗಂಟೆ ಭಿಕ್ಷುಕ ಬಂದು ಅಪ್ಪ ಅಮ್ಮ ತಾಯಿ ಧರ್ಮ ಮಾಡ್ರವ ಅಂದ್ರೆ ಏನು ಇಸ್ಲಾಂ ಧರ್ಮ ಮಾಡ್ಲಾ, ಕ್ರಿಶ್ಚಿಯನ್ ಧರ್ಮ ಮಾಡ್ಲಾ, ಜೈನ ಧರ್ಮ ಮಾಡ್ಲಾ, ಏನು ಧರ್ಮ ಮಾಡಲಿ? ನಾನ್ಸೆನ್ಸ್ ಇದು. ಸೊ ಹಾಗಾಗಿ ಪೂಜಾ ಪದ್ಧತಿ ಬೇರೆ, ಜೀವನ ಪದ್ಧತಿ ಬೇರೆ. ಪೂಜಾ ಪದ್ಧತಿಯಲ್ಲಿ ಸ್ವಾತಂತ್ರ್ಯ ಇದೆ ಹಿಂದುತ್ವದಲ್ಲಿ ಮಾತ್ರ. ನೀನು ಯಾವುದೇ ರಿಲಿಜನ್ನಲ್ಲಾದರೂ ನೀನು ಹೋಗು, ಪಂಥದಲ್ಲಾದರೂ ಹೋಗು, ಮತದಲ್ಲಾದರೂ ಹೋಗು, ದರ್ಶನದಲ್ಲಾದರೂ ಹೋಗು, ಹೋಗದೇನೂ ಇರು, ನಿನಗೆ ಬಿಟ್ಟಿದ್ದದು. ಆದರೆ ಧರ್ಮದಲ್ಲಿ ಎಲ್ಲರೂ ಒಂದಾಗಬೇಕು. ಧರ್ಮದಲ್ಲಿ ಸ್ವಾತಂತ್ರ್ಯ ಇಲ್ಲ. ಮತ್ತೆ ರಿಲಿಜನ್ ಹೇಳಲ್ಲ ನಾನು, ಪೂಜಾ ಪದ್ಧತಿ ತರಬೇಡಿ. ಅದನ್ನು ಒಂದು ಉದಾಹರಣೆ ಕೊಡ್ತೀನಿ, 2 ಉದಾಹರಣೆ ಕೊಡ್ತೀನಿ.
ಟೂತ್ ಪೇಸ್ಟು ಬ್ರಷ್. ಟೂತ್ ಪೇಸ್ಟು ಪಬ್ಲಿಕ್ ಪ್ರಾಪರ್ಟಿ, ಬ್ರಷ್ ಪ್ರೈವೇಟ್ ಪ್ರಾಪರ್ಟಿ. ನನ್ನ ಕೋಣೆನೆಲ್ಲ ನಾನು ತೊಗೊಂಡೋಗಿ ಟೂತ್ ಪೇಸ್ಟ್ ಇಟ್ಕೋಬಾರ್ದು, ಅದು ಬಚ್ಚಲ ಮನೇಲಿ ಇರಬೇಕು. ಬ್ರಷ್ ಬೇಕಾದ್ರೆ ತೊಗೊಂಡೋಗಿ ಇಟ್ಕೋಬೋದು. ನಾನೀಗ 2 ವರ್ಷಕ್ಕೆ ಮುಂಚೆ ನಮ್ಮ ಅಣ್ಣನ ಮನೆಗೆ ಹೋದೆ. ನಾನು ಪ್ರಚಾರಕ್ಕೂ ಎಲ್ಲ ಬಟ್ಟೆ ಗಿಟ್ಟೆ ತೊಳ್ಕೊಂಡು ಎಲ್ಲ ಮಾಡ್ಕೊಂಡೇ ಬರೋದು. ನಾವು 1 ಗಂಟೆ ಬಚ್ಚಲ ಮನೆಗೆ ಹೋಗ್ಬಿಟ್ರೆ ಹೊರಗಡೆ ಬರ್ತಿದ್ದಂಗೆ ನಮ್ಮ ಅಣ್ಣ ನಮ್ಮ ಮೇಲೆ ಎಲ್ಲರೂ ಕಾಯ್ತಾ ಇದ್ದಾರಪ್ಪ ಟೂತ್ ಪೇಸ್ಟ್ಗೆ ಅಂತ. ಬ್ರಷ್ಗೆ ಕಾಯ್ತಾ ಇಲ್ಲ ಅವ್ರು ಯಾರು. ನನ್ನ ಬ್ರಷ್ ಯಾರಿಗೂ ಬೇಕಾಗಿಲ್ಲ. ಗೊತ್ತಾಯ್ತೇನೋ? ರಿಲಿಜನ್ ಅಥವಾ ಮತ, ಪಂಥ, ದರ್ಶನ ಅನ್ನೋದು ಪೂಜಾ ಪದ್ಧತಿ ಏನಿದೆ, ದಟ್ ಈಸ್ ಟೂತ್ ಬ್ರಷ್. ನನ್ನ ಬ್ರಷ್ನಲ್ಲೇ ನೀನು ಹಲ್ಲುಜ್ಜುಗೋ ಅಂದ್ರೆ ಎಂಥ ಅಸಹ್ಯ ಆಗತ್ತೋ. ನಾನು ಪೂಜೆ ಮಾಡಿದ ದೇವರನ್ನೇ ನೀನು ಪೂಜೆ ಮಾಡಬೇಕು ಅಂತ ಹಠ ಹಿಡಿದ್ರೆ, ಇಲ್ಲಾಂದ್ರೆ ನಿನ್ನನ್ನು ಮತಾಂತರ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ನನ್ನು ಭಯೋತ್ಪಾದನೆ ಮಾಡಿ ಕೊಂದು ಹಾಕ್ಬಿಡ್ತೀನಿ ಅಂತಂದ್ರೆ ನನ್ನ ಬ್ರಷ್ನಲ್ಲೇ ನೀನು ಹಲ್ಲುಜ್ಜು ಅಂತ ಹೇಳಿದೆ. ಆದ್ರೆ ಟೂತ್ ಪೇಸ್ಟ್ ಯಾರು ಬೇಕಾದ್ರೂ ಬಳಸ್ಬೋದು. ಅದು ಧರ್ಮ. ಇದು ಒಂದು ಉದಾಹರಣೆ. ನನ್ನ ಮನೆ ಒಳಗಡೆ ನಾನು ಸ್ನಾನ ಮಾಡಿದೆ, ಆಮೇಲೆ ಹೊರಗಡೆ ಬಂದೆ, ದೇವ್ರ ಮನೆಯಲ್ಲಿ ಪಂಚೆನೋ ಮತ್ತೊಂದೋ ಮಗದೊಂದೋ ಏನೋ ಯಾವುದೋ ನನಗೆ ಬೇಕಾಗಿದ್ದ ಒಂದು ಬಟ್ಟೆ ಹಾಕ್ಕೊಂಡೆ, ನನಗೆ ಬೇಕಾದ ದೇವ್ರನ್ನ ಪೂಜೆ ಮಾಡಿದೆ, ಬೇಕಾದ ರೀತಿನಲ್ಲಿ ಪೂಜೆ ಮಾಡಿದೆ. ಯಾರೋ ಧ್ಯಾನ ಮಾಡಿದ್ರು, ಯಾರೋ ಮಂಗಳಾರತಿ ಮಾಡಿದ್ರು, ಯಾರೋ ಹಾಡು ಹೇಳಿದ್ರು, ಇನ್ನೇನೋ ಪ್ರಸಾದ ಮಾಡಿದ್ರು ಬಿಟ್ಟರು, ಯಾರಿಗೋ ನೀರೇ ಪ್ರಸಾದ, ಯಾರಿಗೋ ಸಕ್ಕರೆನೇ ಪ್ರಸಾದ, ಏನಾರ ಮಾಡ್ಕೊ. ಆಮೇಲೆ ಡ್ರೆಸ್ಸಿಂಗ್ ರೂಮ್ಗೆ ಹೋದೆ, ಪ್ಯಾಂಟು ಶರ್ಟು ಹಾಕೊಂಡೆ, ಡೈನಿಂಗ್ ಟೇಬಲ್ಗೆ ಹೋದೆ, ತಿಂಡಿ ತಿಂದೆ, ಗ್ಯಾರೇಜಿಗೆ ಬಂದೆ, ಕಾರ್ ತೆಗೆದು ರಸ್ತೆನಲ್ಲಿ ಓಡಾಡುವಾಗ ನನ್ನಿಷ್ಟ ಬಂದಂಗೆ ಪೂಜೆ ಮಾಡಿದ್ದೀನಿ ಅಂತ ಹೇಳಿ ನನ್ನಿಷ್ಟ ಬಂದಂಗೆ ಕಾರ್ ಓಡಿಸ್ತೀನಿ ಅಂತಂದ್ರೆ, ದೇವ್ರ ಮನೆಯಲ್ಲಿ ನನ್ನಿಷ್ಟ ಬಂದಂಗೆ ಪೂಜೆ ಮಾಡೋದು ರಿಲಿಜನ್ ಅಥವಾ ಮತ ಅಥವಾ ಪಂಥ ಅಥವಾ ದರ್ಶನ ಅಥವಾ ಭಕ್ತಿ. ದಟ್ ಈಸ್ ವೇ ಆಫ್ ವರ್ಷಿಪ್, ದಟ್ ಈಸ್ ಮೋಕ್ಷ. ಆದರೆ ಇದು ಧರ್ಮ. ಗೊತ್ತಾಗ? ಹೀಗೆ ಮೊದಲನೇದು ಧರ್ಮ ಮತ್ತು ಮೋಕ್ಷ ಅಥವಾ ಪೂಜಾ ಪದ್ಧತಿ ಮತ್ತು ಜೀವನ ಪದ್ಧತಿ ಅಥವಾ ರಿಲಿಜನ್ ಮತ್ತು ಧರ್ಮ. ಇದಕ್ಕೆ ಡಿಫರೆನ್ಸ್ ಏನು ಅಂದ್ರೆ, ಮೊದಲನೇದು ಪೂಜಾ ಪದ್ಧತಿ ದೇವರಿಗೆ ಸಂಬಂಧಪಟ್ಟಿದ್ದು, ಜೀವನ ಪದ್ಧತಿ ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಪೂಜಾ ಪದ್ಧತಿ ಒಬ್ಬ ಮಹಾಪುರುಷನ ಅಭಿಪ್ರಾಯ. ಕ್ರಿಸ್ತ ಇಲ್ಲದೆ ಕ್ರೈಸ್ತರಿಲ್ಲ, ಮಧ್ವರಿಲ್ಲದೆ ಮಾಧ್ವರಿಲ್ಲ, ಬುದ್ಧ ಇಲ್ಲದೆ ಬೌದ್ಧರಿಲ್ಲ, ಪೈಗಂಬರಿಲ್ಲದೆ ಸಾಬರಿಲ್ಲ. ಪೂಜಾ ಪದ್ಧತಿ ಒಬ್ಬ ಮಹಾಪುರುಷನ ಅಭಿಪ್ರಾಯ. ಧರ್ಮ ನಮ್ಮೆಲ್ಲರ ನಿರ್ಣಯ. ಸಂವಿಧಾನ ನಾವೊಬ್ಬರೇ ಸೇರ್ಕೊಂಡು ಮಾಡೋಕ್ಕಾಗಲ್ಲ. ತಿದ್ದುಪಡಿ ಎಷ್ಟು ಆಗಿದೆ ಈಗಾಗಲೇನೆ. ರಸ್ತೆ ರೂಲ್ಸ್ ನಾವೊಬ್ಬರೇ ಮಾಡೋಕ್ಕಾಗಲ್ಲ. ಶಾಂತಾರಾಮ್ಜಿಯವ್ರಿಗೆ ಗೊತ್ತು, ಇಲ್ಲಿರುವಂಥ ಪ್ರತಿನಿಧಿಗಳು ಗೊತ್ತು, ಎಷ್ಟು ಚರ್ಚೆ ಆಗತ್ತೆ. ಧರ್ಮ ಎಲ್ಲರ ನಿರ್ಣಯ. ಇನ್ನು ಮೂರನೇದು ಪೂಜಾ ಪದ್ಧತಿ ಆ ಮಹಾಪುರುಷರನ್ನ ಯಾರು ಒಪ್ಕೊಳ್ತಾರೆ ಅವರ ಅನುಯಾಯಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಆದರೆ ಧರ್ಮ ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಒಂದ್ಸಲಿ ರೋಡ್ ರೂಲ್ಸ್ ಮಾಡಿದ್ಮೇಲೆ ನೀನು ಕ್ರಿಶ್ಚಿಯನ್ನೇ ಇರು, ಬ್ರಾಹ್ಮಣನೇ ಇರು, ಏನೇ ಇರು, ಬಿಜೆಪಿ ಇರು, ಕಾಂಗ್ರೆಸ್ ಇರು, ಎಲ್ಲರಿಗೂ ಸಂಬಂಧಪಟ್ಟಿದ್ದು ಧರ್ಮದ ನಿಯಮಗಳು. ದಟ್ ಈಸ್ ರಾಷ್ಟ್ರೀಯತೆ. ಅಲ್ಲಿ ರಾಮ ಬರ್ತಾನೆ. ರಾಮನನ್ನ ರಿಲಿಜನ್ ಅನ್ನೋ ಲೆಕ್ಕಕ್ಕೆ ನೀವು ಒಪ್ಕೊಳ್ದೇ ಇದ್ರು ಬೇಡ, ದೇವರು ಅನ್ನೋ ಲೆಕ್ಕಕ್ಕೆ ಒಪ್ಕೊಳ್ದೇ ಇದ್ರು ಬೇಡ. ಒಬ್ಬ ರಾಮನ ಪೂಜೆ ಮಾಡಲಿ, ಒಬ್ಬ ಕ್ರಿಸ್ತನನ್ನು ಪೂಜೆ ಮಾಡಲಿ. ಆದರೆ ಧರ್ಮದ ನಿಯಮಗಳು ಅಂತ ಬಂದಾಗ ಒಬ್ಬ ಮಗ ಹೇಗಿರಬೇಕು, ಒಬ್ಬ ತಂದೆ ಹೇಗಿರಬೇಕು ಅನ್ನೋದಕ್ಕೆ ಯೇಸು ಕ್ರಿಸ್ತ ಹೇಗೆ ಮಾದರಿಯೋ ರಾಮನೂ ಹಾಗೆ ಮಾದರಿ. ರಾಮ ಈ ಮಣ್ಣಿನವನಾಗಿರೋದ್ರಿಂದ ಅವನ ಜೀವನ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಪೂಜಾ ಪದ್ಧತಿ ಮತ್ತು ಜೀವನ ಪದ್ಧತಿ ಇದೆರಡರದ್ದು ಡಿಫರೆನ್ಸ್ ನಲ್ಲಿ ನೋಡಿದಾಗ ರಾಮನನ್ನ ನಾವು ನನ್ನ ಪೂರ್ವಜ, ಇಲ್ಲಿಯ ನನ್ನ ಜೀವನಕ್ಕೆ ಆದರ್ಶ, ಈ ಅರ್ಥದಲ್ಲಿ ಎಲ್ಲರೂ ಕೂಡ ರಾಷ್ಟ್ರೀಯ ಮಹಾಪುರುಷನಾಗಿ ರಾಮನನ್ನ ಒಪ್ಕೊಳ್ಬೇಕು ಅನ್ನೋದು ನಾ ಹೇಳಿರುವಂಥ ಮಾತಿನ ಅರ್ಥ.